ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದುಶ್ಚಟಗಳ ಭಿಕ್ಷೆ, ಸದ್ಗುಣಗಳ ದೀಕ್ಷೆಗೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿ. ಮಕ್ಕಳಿಂದ ಹುಲಿಗೆಯವರೆಗೆ ಸದ್ಭಾವನಾ ಪಾದಯಾತ್ರೆ ಗುಳೇದಗುಡ್ಡದ ಶ್ರೀ ಒಪ್ಪತೇಶ್ವರ ಸ್ವಾಮೀಜಿ. ದುಶ್ಚಟಗಳ ಭಿಕ್ಷೆ, ಸದ್ಗುಣಗಳ ದೀಕ್ಷೆ ಎಂಬ ಘೋಷಣೆ ವಾಕ್ಯದ ಮೂಲಕ 10 ಗ್ರಾಮದಲ್ಲಿ ಪಾದಯಾತ್ರೆ ನಡೆಯಲಿದ್ದು, ಪ್ರತಿಯೊಬ್ಬರು ಕೂಡ ಇಂತಹ ಸಮಾಜಮುಖಿ ಕಾರ್ಯಗಳಿಗೆ ಸಹಕಾರ ನೀಡಬೇಕು ಅಂತ ಗುಳೇದಗುಡ್ಡದ ಅಭಿನವ ಒಪ್ಪತೇಶ್ವರ ಸ್ವಾಮೀಜಿ ಹೇಳಿದ್ದಾರೆ. ಯಲಬುರ್ಗಾ ಪಟ್ಟಣದ ಶ್ರೀಧರ ಮುರುಡಿ ಹಿರೇಮಠದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಯಲಬುರ್ಗಾ ಪಟ್ಟಣದ ಶ್ರೀಧರ ಮುರುಡಿ ಹಿರೇಮಠದ ಪೀಠಾಧಿಪತಿ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸೆಪ್ಟೆಂಬರ್ 22ರಿಂದ ಆಗಸ್ಟ್ 1 ತನಕ ಸದ್ಭಾವನಾ ಜನಜಾಗೃತಿ ಗ್ರಾಮ ಜಾಥಾ ಪಾದಯಾತ್ರೆ ನಡೆಯುತ್ತೆ. ತಾಲೂಕಿನ ಮಕ್ಕಳ್ಳಿ, ಗೆದಿಗೇರಿ, ಮದ್ಲೂರು, ಲಗಳೂರು, ತಲ್ಲೂರು, ಹನುಮಪುರ, ಹುಲೆಗುಡ್ಡ, ಮಲಕಸಮುದ್ರ, ದಮ್ಮೂರ, ಕುದುರೆಕೊಟ್ಟಿಗೆ, ಜರಕುಂಟೆ, ಕಲ್ಲೂರು ತಾಂಡ, ಗದಗೇರಿ ತಾಂಡಗಳಲ್ಲಿ ಜನಜಾಗೃತಿ ಪಾದಯಾತ್ರೆ ಜರುಗಲಿದೆ ಎಂದಿದ್ದಾರೆ. ರಾಜ್ಯ ಸರ್ಕಾರ ಕೈಗೊಂಡ ಸಮೀಕ್ಷೆಯಲ್ಲಿ ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದು ಬರೆಸಬೇಕು. ಉಪಜಾತಿ ಕಾಲಂನಲ್ಲಿ ತಮ್ಮ ಜಾತಿ ಹೆಸರು ನೋಂದಾಯಿಸಬೇಕು. ವೀರಶೈವ ಮತ್ತು ಲಿಂಗಾಯತ ಎರಡು ಒಂದೇ ಆಗಿದ್ದು, ಈಗಾಗಲೇ ಕೆಲವರು ಈ ಬಗ್ಗೆ ಬೇರೆ ಬೇರೆ ಅರ್ಥಗಳಲ್ಲಿ ಹೇಳ್ತಾ ಇತ್ತು. ಇದಕ್ಕೆ ಮಾನ್ಯತೆ ನೀಡಬೇಡಿ. ಸೆಪ್ಟೆಂಬರ್ 19ರಂದು ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಮಠಾಧೀಶರು ಮತ್ತು ಸಮಾಜದ ಬಾಂಧವರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಠಾಧೀಶರು ಆದ ಶಿವಕುಮಾರ ಸ್ವಾಮೀಜಿ, ಬಸವಲಿಂಗೇಶ್ವರ ಸ್ವಾಮೀಜಿ ತಿಳಿಸಿದ್ದಾರೆ. ದೇವಸ್ಥಾನ ನಿರ್ಮಿಸಿದ ನಂತರ ನಮ್ಮ ಯಲಬುರ್ಗದ ಶ್ರೀಧರ ಮುರುಡಿ ಮಠದ ಬಸವಲಿಂಗ ಶಿವಾಚಾರ್ಯರು ಹಾಗೂ ಬೇರಾಳದ ಸದಾಶಿವ ಮಹಂತ ಮಹಾಸ್ವಾಮಿಗಳು ಇಬ್ಬರು ಸೇರಿ ಆ ಊರೊಳಗೆ ದೇವಿ ಪುರಾಣವನ್ನು ಪ್ರಾರಂಭ ಮಾಡಿದರು. ಇವತ್ತಿಗೆ ಬರೋಬ್ಬರಿ 32 ವರ್ಷ ಆಯ್ತದೆ. 25ನೇ ವರ್ಷಕ್ಕೆ ಒಂದು ಬೆಳ್ಳಿ ಮೂರ್ತಿಯನ್ನು ಕೂಡ ಅಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಸ್ಥಾಪನೆ ಕೂಡ ಮಾಡಿದರು. ತದನಂತರ ನಮ್ಮ ಯಲಬುರ್ಗದ ಶ್ರೀಧರ ಮುರುಡಿ ಹಿರೇಮಠದ ಸ್ವಾಮಿಗಳವರ ಅಧ್ಯಕ್ಷತೆ ಒಳಗೆ ಆ ಊರಿನೊಳಗೆ ಸುಂದರವಾಗಿರ್ತಕ್ಕಂಥ ಒಂದು ತೇರ ಕೂಡ ವಿಶೇಷವಾದ ಕಾರ್ಯಕ್ರಮ ಮಾಡ್ಕೊಂತ ಬಂದಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಕನಸು ಏನಿತ್ತಂದರೆ ಹಳ್ಳಿ ಉದ್ಧಾರ, ದೇಶದ ಪುನರುತ್ಥಾನ. ಹಳ್ಳಿಗಳ ಉದ್ಧಾರ ಆದವಪ್ಪ ಅಂತಂದರೆ ದೇಶ ತನ್ನೇ ಉದ್ಧಾರ ಆಗುತ್ತೆ ಅನ್ನೋ ಕಲ್ಪನೆ ಇಟ್ಕೊಂಡಿರ್ತಕ್ಕಂಥ ಗಾಂಧೀಜಿಯವರ ಕನಸನ್ನು ಮಾಡಿದವರು ಪೂಜ್ಯ ನಮ್ಮ ಯಲಬುರ್ಗ ಬಸವಲಿಂಗ ಶಿವಾಚಾರ್ಯರು ಹಾಗೂ ಬೇರಾಳ ಶ್ರೀಗಳನ್ನು ಮಾತನ್ನು ಹೇಳಿ, ವಿಶೇಷವಾಗಿ ಈ ವರ್ಷ ನಮ್ಮನ್ನು ಪುರಾಣಕ್ಕೆ ಆಹ್ವಾನ ಕೂಡ ಮಾಡಿದ್ದಾರೆ. ಅಂದರೆ 32ನೇ ವರ್ಷದ ಪುರಾಣಕ್ಕೆ ಆಹ್ವಾನ ಮಾಡಿ ಕೇವಲ ಪುರಾಣ ಹೇಳಿ ಅಷ್ಟ ಮಾಡೋದು ಬೇಡ, ದುಶ್ಚಟಗಳ ಭಿಕ್ಷೆ. ಭಾಳಷ್ಟು ಹಳ್ಳಿಗಳೊಳಗೆ ಹುಡುಗರು ಸೀರೆ ಸಿಂಧಿಯನ್ನು ಕುಡಿದು ಮಾಣಿಕ್ಯದ ಪುಕ್ಕ ಹಾಕಿ ಭಾಳ ಜನ ಸಾಯಲಿಕ್ಕೆ ಹತ್ತಿದ್ದಾರೆ. ಒಂದು ಕಾಲ ಇತ್ತು, ಅಜ್ಜ ಸತ್ತಾನಂದರೆ ಮೊಮ್ಮಕ್ಕಳು ಮಣ್ಣು ಹಾಕ್ತಿದ್ರು. ಇವತ್ತಿನ ಕಾಲ ಹೆಂಗಾಗೈತೆ ಅಂದರೆ ಮೊಮ್ಮಕ್ಕಳು ಸತ್ತಾರೆ, ಅಜ್ಜ ಮಣ್ಣು ಹಾಕುವಂಥ ವ್ಯವಸ್ಥೆ ಕೂಡ ಇದಾಗಿದೆ. ಇವೆಲ್ಲ ಆಗಬಾರ್ದಂತೇಳಿ ಸುಮಾರು 8 ಹಳ್ಳಿ ಸದ್ಭಾವನಾ ಜನಜಾಗೃತಿ ಗ್ರಾಮ ಜಾಥಾ ಎನ್ನುವಂಥ ಕಾರ್ಯಕ್ರಮ ಒಳಗೆ 22ನೇ ತಾರೀಕಿಗೆ ಅಂದರೆ ಅಮಾವಾಸ್ಯೆ ಮರುದಿನ ಬೆಳಿಗ್ಗೆ ಮಕ್ಕಳಿ ಗ್ರಾಮದಿಂದ ಅಜ್ಜವರ ನೇತೃತ್ವದೊಳಗೆ ಮಕ್ಕಳಿಗೆ ಹೊಸ ತೇರು ಮಾಡಿರ್ತಕ್ಕಂಥ ಗ್ರಾಮದೊಳಗೆ ಅಲ್ಲಿಂದ ಪಾದಯಾತ್ರೆ ಉದ್ಘಾಟನೆ ಆಗುತ್ತೆ ಬೆಳಗಿನ ಜಾವ. ಮತ್ತು ಸಾಯಂಕಾಲ ಜೀವರ ಪುರಾಣ ನಡೀತದೆ. ಆ ಮಕ್ಕಳಿಗೆ ಸದ್ಭಕ್ತರು ನಮ್ಮನ್ನು ಕರ್ಕೊಂಡು ಹೋಗಿ ಎಲ್ಲರಿಗೂ ಕೂಡ ರುದ್ರಾಕ್ಷಿ ಧಾರಣ, ಯಾರಾದರೂ ಕೂಡ ಚಟ ಮಾಡ್ತಿದ್ರಪ್ಪ ಅಂದ್ರೆ ಜೋಳಿಗೆ ಹಾಕಿಸ್ಕೊಳ್ಳೋರು. ಯಾಕಂದ್ರೆ ಶ್ರೀಧರ ಮುರುಡಿ ಹಿರೇಮಠ ಬಹುದಿನಗಳಿಂದ ಈ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಇಲ್ಲಿಂದ ಉಜ್ಜಯಿನಿ ಸಿದ್ಧಲಿಂಗೇಶ್ವರ ಕ್ಷೇತ್ರಕ್ಕೆ ಪಾದಯಾತ್ರೆ, ಆಮೇಲೆ ಗಿಡದಪ್ಪನ ಮಠಕ್ಕೆ ಪಾದಯಾತ್ರೆ, ಶಿವಯೋಗ ಮಂದಿರ ಪಾದಯಾತ್ರೆ, ಹಲವಾರು ಪಾದಯಾತ್ರೆ ಮಾಡೋದ್ರ ಮುಖಾಂತರ ಗುರುಗಳ ನೇತೃತ್ವದೊಳಗೆ ಆ ಜೀವರಾಪುರ ಗ್ರಾಮದಿಂದ ಸುಮಾರು 8 ಹಳ್ಳಿ ಕಾರ್ಯಕ್ರಮವನ್ನು ಕೂಡ 1ನೇ ತಾರೀಕಿನ ಮಟ್ಟ ಒಂದೊಂದು ಹಳ್ಳಿ ಬೆಳಿಗ್ಗೆ ರುದ್ರಾಕ್ಷಿಧಾರಣ ಅವೆಲ್ಲ ಆದ ನಂತರ ಸಾಯಂಕಾಲ ಆ ಊರಿನ ಜನ ಶ್ರೀದೇವ ಬುದ್ಧಿಯನ್ನು ತಿಳ್ಕೊಂಡು ಅನ್ನ ಪ್ರಸಾದ ತಲೆ ಮೇಲೆ ನಮ್ಮ ಹಳ್ಳಿ ಗಾಡಿನೊಳಗೆ ಚರಗಾತಿ ಚೆಲ್ತಾರಲ್ಲ, ಆ ಮಾದರಿ ಒಳಗೆ ಜೀವರಾಪದ ಅರ್ಪಣೆ ಮಾಡಿದಾಗ ಜೀವರಾಪದ ಅಂತ ಹೇಳಿದ್ರು. ನಮ್ಮದೇನಂತಂದರೆ ವೀರಶೈವ ಲಿಂಗಾಯತ ಅನ್ನುವಂಥ ಸಮಾವೇಶ ನಾಳೆ ದಿವಸ ಬಾಗಲಕೋಟೆಯಲ್ಲಿ ನೇರು ಮೈದಾನ ಹುಬ್ಬಳ್ಳಿಯಲ್ಲಿ ನೆರವೇರ್ತದೆ. ನಾಳೆ
19ನೇ ತಾರೀಕು. ಅದಕ್ಕೆ ಈ ಸದ್ಭಕ್ತರೆಲ್ಲ ನಮ್ಮ ಎಲ್ಲರೂ ಎಲ್ಲ ಜಿಲ್ಲೆಯ ಪರಮ ಪೂಜ್ಯರು ಎಲ್ಲ ಸದ್ಭಕ್ತರನ್ನ ಹಾಗೂ ಆ ಜಿಲ್ಲೆಯ ಪರಮ ಪೂಜ್ಯರನ್ನ ಎಲ್ಲ ಸಂಘಟನೆ ಮಾಡಿ ಎಲ್ಲ ಬೋಧನೆ ಮಾಡುವ ಮುಖಾಂತರ ಏನಂತಂದ್ರೆ ವೀರಶೈವ ಲಿಂಗಾಯತ ಅನ್ನುವಂಥ ಸಮಾವೇಶಕ್ಕೆ ಅವೆಲ್ಲ ಬರಬೇಕು ಅನ್ನೋದು ಯಲಬುರ್ಗಾ ಕೊಪ್ಪಳ ಜಿಲ್ಲೆದ ವತಿಯಿಂದ ಯಲಬುರ್ಗಾ ತಾಲೂಕಿನ ಎಲ್ಲ ಪರಮ ಪೂಜ್ಯರ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ನಾವೆಲ್ಲ ಏನಪ್ಪ ಅಂತಂದ್ರೆ ಗೊಂದಲಗೊಳಗಾಗಿದೆ ಅಂತಂದ್ರೆ ಲಿಂಗಾಯತ ವೀರಶೈವ ಲಿಂಗಾಯತ ಅಂತಂದ್ರೆ ಕೆಲವೊಂದು ಸಂಶಯ ವ್ಯಕ್ತಪಡಿಸಿದ್ದಾರೆ. ಅದೇನಪ್ಪ ಅಂತಂದ್ರೆ ವೀರಶೈವ ಅಂತಂದ್ರೆ ಅದು ಸನಾತನ ಧರ್ಮವನ್ನು ಒಳಗೊಂಡಂತ ನಮ್ಮ ಪರಂಪರೆ, ಆಚಾರ್ಯರ ಪರಂಪರೆಯಿಂದ ಬಂದಂಥದ್ದು. ಈ ಪರಂಪರೆಯನ್ನು ನಾವು ಮುಂದುವರಿಸಿಕೊಂಡು ಹೋಗುವಂಥದ್ದು ನಾವೇನಪ್ಪ ಅಂತಂದ್ರೆ ಆ ಒಂದು ಸಂಘಟನೆ ಮಾಡಲಿಕ್ಕೋಸ್ಕರವಾಗಿ ನಾವೇನಪ್ಪ ಅಂತಂದ್ರೆ ನಾಳಿನ ದಿವಸ ನೆಹರು ಮೈದಾನದಲ್ಲಿ ಹುಬ್ಬಳ್ಳಿ ಏಕತಾ ಸಮಾವೇಶವನ್ನು ಎರಡು ಒಂದೇ ವೀರಶೈವ ಲಿಂಗಾಯತ ಬೇರೆ ಅಲ್ಲ, ಎರಡು ಒಂದೇ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ನಾಳಿನ ದಿವಸ ನಾವು ಹುಬ್ಬಳ್ಳಿ ಹೋಗ್ತಾ ಇದ್ದೀವಿ. ಅಂದರೆ ನಾವೆಲ್ಲ ಏನಪ್ಪ ಪ್ರತಿಯೊಂದು ಹಳ್ಳಿಗೆ ಹೋಗಿ ಅವ್ರು ಏನಪ್ಪ ಅಂತಂದ್ರೆ ಎಲ್ಲ ಜಿಲ್ಲೆಯ ಎಲ್ಲ ಪರಮ ಪೂಜೆ ಪ್ರತಿಯೊಂದು ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ಈ ಸೂಚನೆ ಕೊಡುವ ಮುಖಾಂತರ ಎಲ್ಲ ಬಂದು ಸಮಾವೇಶ ಭಿನ್ನಾಹ ಮಾಡುವ ಮುಖಾಂತರ ಎಲ್ಲರೂ ಕೈಗೊಂಡಿದ್ದಾರೆ. ನಮ್ಮ ಕೊಪ್ಪಳ ಜಿಲ್ಲೆಯಿಂದ ನಾವು ಕೂಡ ಎಲ್ಲ ಕೊಪ್ಪಳ ಜಿಲ್ಲೆಯ ಎಲ್ಲ ಸದ್ಭಕ್ತರು ಆ ಸಮಾವೇಶಕ್ಕೆ ಬರಬೇಕು ಅನ್ನುವಂಥದ್ದನ್ನು ನಾವು ಇಲ್ಲಿ ಈ ಒಂದು ಪೂರ್ವಭಾವಿಯ ಪ್ರೆಸ್ ಮೀಟಿಂಗ್ನಲ್ಲಿ ವ್ಯಕ್ತಪಡಿಸ್ತೀವಿ. ಉಳಿದ ವಿಷಯಗಳನ್ನು ನಾವು ಪರಮ ಪೂಜ್ಯರು ಡಾಕ್ಟರ್ ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳು ಕೆಲವರು ಪರಮ ಪೂಜ್ಯರು ಈ ಒಂದು ಆ ಒಂದು ವೀರಶೈವ ಒಂದು ವಚನದಿಂದ ಡಾಕ್ಟರೇಟ್ ಪದವಿ ಮಾಡೋದು, ವಚನ ಅಧ್ಯಯನ ಮಾಡಿ ಉಪನಿಷತ್ತುಗಳನ್ನು ವಚನ ಅಧ್ಯಯನಗಳನ್ನು ಮಾಡಿ ಅದರ ಮೇಲೆ ಡಾಕ್ಟರೇಟ್ ಪದವಿ ಪಡೆದ ಪರಮ ಪೂಜ್ಯರು ಅಂತ ಪರಮ ಪೂಜ್ಯರು ಇಟ್ಕೊಂಡು ಪ್ರತಿಯೊಂದು ಹಳ್ಳಿಯವರು ಕೂಡ ತಲೆ ಮೇಲೆ ಬುದ್ಧಿಯನ್ನು ಇಟ್ಟುಕೊಂಡು ಆ ಜೀವರಾಪುರಕ್ಕೆ ಬಂದು ಆ ಕಾರ್ಯಕ್ರಮ ಪಾಲ್ಗೊಂಡು ಅವರಿಗೆಲ್ಲ ಬಂದಿರತಕ್ಕಂಥ ಮುತ್ತೈದೆ ಗುಡಿಗೆ ತುಂಬಿ ತಾವು ತಂದಿರತಕ್ಕಂಥ ಬುದ್ಧಿ ಪ್ರಸಾದವನ್ನು ಎಲ್ಲರಿಗೂ ಪ್ರಸಾದ ವಿನಿಯೋಗ ಮಾಡಬೇಕಂತೇಳಿ ಸಂಕಲ್ಪ ಹೊತ್ತು ಶ್ರೀಧರ ಮುರುಡಿ ಶ್ರೀಗಳವರ ಅಧ್ಯಕ್ಷತೆಯೊಳಗೆ ನಮ್ಮ ಜೀವರಾಪುರದ ಎಲ್ಲ ಹಿರಿಯರ ಸಮ್ಮುಖದೊಳಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ತದನಂತರ 4ನೇ ತಾರೀಕಿಗೆ ತೇರ ಎಳೆದ ನಂತರ 5ನೇ ತಾರೀಕಿಗೆ ಜೀವರಾಪುರ ಗ್ರಾಮದಿಂದ ಹೊಸಪೇಟೆ ಹತ್ತಿರತಕ್ಕಂಥ ಹುಲಿಗಿ ಗ್ರಾಮ ಹುಲಿಗಮ್ಮ ದೇವಸ್ಥಾನಕ್ಕೆ ಕೂಡ ಪಾದಯಾತ್ರೆ ಸುಮಾರು 3 ದಿನ. 1ನೇ ಬಸ್ತಿ ಕುದುರೆಮಂದಿಗೆ ಆಗ್ತದೆ, 2ನೇದ್ದು ಕೋಕನಪಳ್ಳಿಗೆ ಆಗ್ತಾ ಇದೆ, ಮರುದಿನ ಬೆಳಿಗ್ಗೆ ಹುಲಿಗಿಗೆ ಹೋಗಿ ರಿಟರ್ನ್ ಮಾಡಿ ಬರುವಂಥ ವ್ಯವಸ್ಥೆ ಕೂಡ ಆಗ್ತಾ ಇದೆ. 8 ಜನ ಸ್ವಾಮಿಗಳು ಕೂಡ ಈ ಕಾರ್ಯಕ್ರಮ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಆ ಪ್ರಸಂಗಗಳು ಕೂಡ ಹಳ್ಳಿ ಒಳಗೆ ರುದ್ರಾಕ್ಷಧಾರಣೆ, ದುಶ್ಚಟಗಳನ್ನು ಬಿಡಿಸೋದು, ಎಲ್ಲ ಒಂದು ಸದ್ಭಾವನಾ ಪಾದಯಾತ್ರೆಗೆ ಪಾಲ್ಗೊಳ್ತಿರ್ತಕ್ಕಂಥ ಸ್ವಾಮೀಜಿಯವರು ಸದ್ಭಕ್ತರಿಗೆ ಸಹಕಾರ ಮಾಡಬೇಕೆನ್ನುವ ಮಾತನ್ನು ಈ ಪ್ರಸಂಗದೊಳಗೆ ಹೇಳಿ, ಇನ್ನೂ ಸಣ್ಣ ಪತ್ರಿಕೆ ಕಾರ್ಯಕ್ರಮ ತದನಂತರ ಪ್ರಿಂಟ್ ಆಗ್ತದೆ. ಎಲ್ಲ ಹಳ್ಳಿ ಜನ ಕರೆಸಿ ಆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮಾಡಿ ದಸರಾ ಮಹೋತ್ಸವ ಅಂತಂದರೆ ನಾವು ನಾಡಿನ ಚಾಮುಂಡಿ ದಸರಾ ನೋಡ್ತೀವಿ. ಈ ಸಣ್ಣ ಹಳ್ಳಿ ಒಳಗೆ ರಚನಾತ್ಮಕ ಕಾರ್ಯಕ್ರಮ ಬುದ್ಧಿವಂತರ ಹೌದು ಅನ್ನೋ ಹಾಗೆ ಅಂಥ ಕಾರ್ಯಕ್ರಮಗಳು ನಡೀತಾ ಇರೋದು ನನ್ನ ಸಂತಸ ತಂದಿದೆ ಅನ್ನೋ ಮಾತನ್ನು ಈ ಪ್ರಸಂಗವಾಗಿ ಹೇಳಿ, ನಮ್ಮ ಯಲಬುರ್ಗಾ ನಗರದ ಪತ್ರಿಕಾ ಪ್ರತಿನಿಧಿಗಳ ತಾವು ಶ್ರೀಮಠದ ಬಗ್ಗೆ ಅಭಿಮಾನ ಶ್ರದ್ಧೆಯನ್ನು ಇಟ್ಕೊಳ್ಳೋದು ನಮಗೆ ಭಾಳ ಖುಷಿ ತಂದಿದೆ ಅನ್ನೋ ಮಾತನ್ನು ಈ ಪ್ರಸಂಗವಾಗಿ ಹೇಳಿ ಇನ್ನಷ್ಟು ವಿಚಾರಗಳನ್ನು ನಮ್ಮ ಈ ವೇಳೆ ಜಿಗೇರಿಯ ಶ್ರೀ ಗುರುಸಿದ್ದೇಶ್ವರ ಸ್ವಾಮೀಜಿ, ಶ್ರೀ ಮಠದ ಶಾಲೆಯ ಮುಖ್ಯೋಪಾಧ್ಯಾಯರು ಆದ ಸುನೀತಾ ಪತಂಗರಾಯ್, ಉಮೇಶ್ ಕುಮಾರ್, ಮಹೇಶ್ ಹುಬ್ಬಳ್ಳಿ ಮತ್ತು ಸಮಸ್ತ ಶ್ರೀಮಠದ ಭಕ್ತವೃಂದರು ಮತ್ತು ವೀರಾಪುರ ಗ್ರಾಮದ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ, ಯಲಬುರ್ಗಾ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.